ಸ್ನೇಹಿತರೆ ನಮಸ್ಕಾರ. PM ಕಿಸಾನ್ ಈ ದಿನ ಜಮಾ ಆಗ್ತಾ ಇರುವಂಥದ್ದು. ಹಾಗಾದರೆ ಈ PM ಕಿಸಾನ್ 22ನೇ ಕಂತಿನ ಹಣಕ್ಕಾಗಿ ಇಡೀ ದೇಶದಾದ್ಯಂತಹ ಎಲ್ಲ ರೈತರು ಕೂಡ ಕಾಯ್ತಾ ಇದ್ದೀರಿ. ಅಂದರೆ ಈ PM ಕಿಸಾನ್ ಯೋಜನೆಯಲ್ಲಿ ಸುಮಾರು 10,000 ಕೋಟಿಯಷ್ಟು ರೈತರು ಫಲಾನುಭವಿಗಳಿದ್ದೀರಿ. ನಿಮಗೆ ಪ್ರತಿಯೊಂದು ಕಂತಿನಲ್ಲಿ 20,000 ಕೋಟಿ ಹಣವನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡ್ತಾ ಇರತ್ತೆ. ಹಾಗಾದರೆ ಈ 20,000 ಕೋಟಿ ಹಣವನ್ನು ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಿಕ್ಕೆ ಯಾವ ದಿನಾಂಕದಂದು PM ಕಿಸಾನ್ ಯೋಜನೆಯಲ್ಲಿ ಡೇಟನ್ನು ಫಿಕ್ಸ್ ಮಾಡಲಾಗಿದೆ ಎನ್ನುವಂತಹ ಮಾಹಿತಿಯನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದರ ಜೊತೆಗೇನೆ ಸ್ನೇಹಿತರೆ, ಈಗಾಗಲೇ PM ಕಿಸಾನ್ ಯೋಜನೆಯಲ್ಲಿ 21ನೇ ಕಂತಿನಲ್ಲಿ ನವೆಂಬರ್ 19ನೇ ತಾರೀಕು ಬಿಡುಗಡೆ ಆಗಿತ್ತಲ್ವ. ಆ ಸಂದರ್ಭದಲ್ಲಿ 50 ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿಗೆ ದುಡ್ಡು ಬಂದಿಲ್ಲ. ಅದೇ ರೀತಿಯಾಗಿ ನಮ್ಮ ರಾಜ್ಯದಲ್ಲಿ ಕೂಡ ಸುಮಾರು 2 ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿಗೆ ದುಡ್ಡು ಬಂದಿಲ್ಲವಂತೆ. ಹಾಗಾಗಿ ಇಲ್ಲಿರ್ತಕ್ಕಂತಹ PM ಕಿಸಾನ್ ಫಲಾನುಭವಿಗಳಿಗೆ ದುಡ್ಡು ಬರಬೇಕು ಅಂದರೆ ಏನು ಮಾಡಬೇಕು, ಆ ಎಲ್ಲ ವಿಷಯವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. 2,000ದಿಂದ 4,000ಕ್ಕೆ ಏರಿಕೆ ಆಗಲಿದೆ ಎನ್ನುವಂತಹ ಮಾಹಿತಿ ಕೂಡ ಬಂದಿದ್ದು, ಅದರ ಬಗ್ಗೆನೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಬಹಳಷ್ಟು ಜನ 2,000ದಿಂದ 4,000ಕ್ಕೆ ಏರಿಕೆ ಆಗ್ತಾ ಇದೆ ಸರ್ ಅಂತಾನು ಕೂಡ ಕೇಳ್ತಾ ಇದ್ರಿ. ಹಾಗಾಗಿ ಅದರ ಬಗ್ಗೆನೂ ಕೂಡ ನಾವು ನೋಡೋಣ. ಸ್ನೇಹಿತರೆ, ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಈಗ ಈ PM ಕಿಸಾನ್ ಯೋಜನೆಯಲ್ಲಿ 4,000ಕ್ಕೆ ಏರಿಕೆ ಆಗ್ತಾ ಇದೆ ಎನ್ನುವಂತಹ ಮಾಹಿತಿಯನ್ನು ಬಹಳಷ್ಟು ಜನ ಕ್ವಶನ್ ಮಾಡಿಬಿಟ್ಟಿದ್ರಿ. ಸೊ ಹೀಗಾಗಿ ಈ PM ಕಿಸಾನ್ ಯೋಜನೆಯಲ್ಲಿ ಈ ದುಡ್ಡು ವಾರ್ಷಿಕವಾಗಿ 6,000 ನಿಮಗೆ 3 ಕಂತುಗಳಾಗಿ ಜಮಾ ಆಗುತ್ತೆ. 4 ತಿಂಗಳಿಗೊಮ್ಮೆ 2,000 ಜಮಾ ಆಗುತ್ತೆ. ಹಾಗಾದರೆ 2,000 4 ತಿಂಗಳಿಗೊಮ್ಮೆ ಬರೋದು, ಅದು 4,000ಕ್ಕೆ ಏರಿಕೆ ಆಗ್ತಾ ಇದೆಯಾ ಅಂತ ಅನುಮಾನಗಳಿದಾವಲ್ಲ, ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋದಾದ್ರೆ ಅದು 4,000ಕ್ಕೆ ಏರಿಕೆ ಆಗಿರ್ತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ಅಲ್ಲ ಸ್ನೇಹಿತರೆ, ಅದು ಬಿಹಾರ ರಾಜ್ಯದಲ್ಲಿ. ಇದ್ರ ಬಗ್ಗೆ ನಾನು ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈಗ ನಮ್ಮ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು ಹೇಗೆ ಜಾರಿ ಮಾಡಿದ್ವೋ ರಾಜ್ಯ ಸರ್ಕಾರಗಳು, ಎಲೆಕ್ಷನ್ ಪೂರ್ವವಾಗಿ ಪಂಚ ಗ್ಯಾರಂಟಿಗಳನ್ನು ನಾವು ಏನಾದರೂ ಆಡಳಿತಕ್ಕೆ ಬಂದಿದ್ದೆ ಆದರೆ, ನಮ್ಮನ್ನು ಓಟ್ ಹಾಕಿ ನೀವು ಗೆಲ್ಲಿಸಿದ್ದೆ ಆದರೆ ನಾವು ಕೊಡ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತಾರೆ ಕಾಂಗ್ರೆಸ್ ಪಕ್ಷದವರು. ತದನಂತರ ಇಲ್ಲಿರ್ತಕ್ಕಂತಹ ಎಲ್ಲ ಜನರು ಕಾಂಗ್ರೆಸ್ ಪಕ್ಷವನ್ನು ಆಯ್ಕೆ ಮಾಡಿ ಆಡಳಿತಕ್ಕೆ ತಂದ ಬಳಿಕ ಹೇಗೆ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಜಾರಿ ತಂದರು, ಅದೇ ರೀತಿಯಾಗಿ ಬಿಹಾರದ ರಾಜ್ಯದಲ್ಲಿ ಚುನಾವಣೆ ನಡೆದಿತ್ತು ಹೋದ ವರ್ಷದ ಎಂಡದಲ್ಲಿ. ಆ ಒಂದು ಸಮಯದಲ್ಲಿ ಗ್ಯಾರಂಟಿ ಯೋಜನೆಗಳಾಗಿಯೇ ಅಲ್ಲಿ ಒಂದು PM ಕಿಸಾನ್ ಯೋಜನೆಯ ದುಡ್ಡು ಬರ್ತಾ ಇತ್ತಲ್ವ ಕೇಂದ್ರ ಸರ್ಕಾರದಿಂದ. ಆ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂತಹ PM ಕಿಸಾನ್ 2,000 ದುಡ್ಡಿನ ಜೊತೆಗೆ ನಾವು ಕೂಡ 2,000 ಸೇರಿಸಿ 4,000 ದುಡ್ಡನ್ನು ಕೊಡ್ತೀವಿ ಅಂತ ಸರ್ಕಾರ ಹೇಳ್ಬಿಡತ್ತ ಅಲ್ಲಿಯ NDA ಸರ್ಕಾರ. ಸೊ ಈ ಒಂದು ಕಾರಣಕ್ಕೋ ಅಥವಾ ಆಡಳಿತವನ್ನು ಚೆನ್ನಾಗಿ ಮಾಡ್ತಾರೆ ಅಂತ ನಂಬಿಕೆಗೋಸ್ಕರನೋ ಅಲ್ಲಿರ್ತಕ್ಕಂತಹ ಸಾರ್ವಜನಿಕರು ಜನರು ಅಲ್ಲಿರ್ತಕ್ಕಂತಹ NDA ಸರ್ಕಾರವನ್ನು ಆಡಳಿತಕ್ಕೆ ತರ್ತಾರೆ. ತದನಂತರ ಬಿಹಾರ ರಾಜ್ಯ ಚುನಾವಣೆಯಲ್ಲಿ NDA ಸರ್ಕಾರ ಆಡಳಿತಕ್ಕೆ ಬಂದ ತಕ್ಷಣ PM ಕಿಸಾನ್ ಯೋಜನೆಯಲ್ಲಿ 2,000 ತಕ್ಕಂತಹ ದುಡ್ಡನ್ನು, ಅದರ ಜೊತೆಗೇನೆ ಇನ್ನು 2,000 ರಾಜ್ಯ ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ. ಹೌದು, ಕೇಂದ್ರ ಸರ್ಕಾರದಿಂದ 2,000ನೇ ಹೋಗೋದು, ಅಲ್ಲಿರ್ತಕ್ಕಂತಹ ರಾಜ್ಯ ಸರ್ಕಾರ ಇನ್ನು 2,000 ಪ್ಲಸ್ ಮಾಡಿ ಕೊಡ್ತಾ ಇದೆ. ಅದರಿಂದ ನಮ್ಮ ರಾಜ್ಯದಲ್ಲಿ ಕೂಡ ಏರಿಕೆ ಮಾಡಬಹುದಾ ಅಂತ ಕೇಳಬಹುದು ನೀವು. ಖಂಡಿತವಾಗ್ಲೂ ಇಲ್ಲ, 200% ಇಲ್ಲ ಅಂತಲೇ ಹೇಳ್ತೀನಿ ನಾನು. ಯಾಕಂದರೆ ನಮ್ಮ ರಾಜ್ಯದಲ್ಲಿ ಈಗಾಗಲೇ ಸಾಕಷ್ಟು ಗ್ಯಾರಂಟಿ ಯೋಜನೆಗಳಿದ್ದಾವೆ. ಇದರಿಂದಾಗಿ ಲಕ್ಷಾಂತರ ಕೋಟಿ ಗಟ್ಟಲೆ ಸಾಲ ಕೂಡ ಆಗಿದೆ, ಅದರಿಂದ ಬೆಲೆ ಏರಿಕೆ ಆಗಿದೆ. ಹೀಗಾಗಿ ಗ್ಯಾರಂಟಿ ಯೋಜನೆಗಳನ್ನು ಅವತ್ತು ಇವತ್ತು ಅಂತ ನಡೆಸ್ತಾ ಇದ್ದಾರೆ. ಇಂದು ಜಮಾ ಮಾಡ್ತೀನಿ, ನಾಳೆ ಜಮಾ ಮಾಡ್ತೀನಿ ಅಂತ ಸರ್ಕಾರ ಹೇಳ್ತಾನೆ ಇದೆ. ಸೊ ಇದರೆಲ್ಲದರ ಮೇರೆಗೆ ಇನ್ನು PM ಕಿಸಾನ್ ಯೋಜನೆ ಹೆಚ್ಚಳ ಮಾಡ್ತಾರಂತ ಅಂದ್ಕೊಂಡಿದೆ, ಆದರೆ ನಿಮ್ಮ ತಪ್ಪು ಕಲ್ಪನೆ. ಇನ್ನು ಸ್ನೇಹಿತರೆ, ಈ PM ಕಿಸಾನ್ ಯೋಜನೆಯಲ್ಲಿ 4,000 ಬಗ್ಗೆ ಕ್ಲಾರಿಟಿ ಸಿಕ್ಕಿದ್ರೆ 22ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳಬಹುದು. ಸ್ನೇಹಿತರೆ, ಈ ಫೆಬ್ರವರಿ ತಿಂಗಳ ಎಂಡ್ ಅಥವಾ ಮಾರ್ಚ್ನ ಪ್ರಾರಂಭದಲ್ಲಿ ಸಿಗತ್ತೆ ಎನ್ನುವಂತಹ ಮಾಹಿತಿ ಕೂಡ ಇತ್ತು. ಆದರೆ ಈಗ ಕನ್ಫರ್ಮ್ ಆಗಿದೆ, ಮಾರ್ಚ್ನ ಪ್ರಾರಂಭಿಕ ದಿನದಲ್ಲಿ ಕೊಡುವಂತಹ ಸಾಧ್ಯತೆ ಇದೆ. ಹೌದು ಸ್ನೇಹಿತರೆ, ಈಗಾಗಲೇ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ ನಿಧಿ ಹಣವನ್ನು ಈಗಾಗಲೇ 19ನೇ ತಾರೀಕು ನವೆಂಬರ್ ತಿಂಗಳಲ್ಲಿ 21ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ರು. ಆದರೆ ಈ 22ನೇ ಕಂತಿನ ಹಣ
ಇದೇ ಒಂದು ಮಾರ್ಚಿನ ಪ್ರಾರಂಭದಲ್ಲಿ ಕೊಡುವಂಥದ್ದು. ಬೇಕಾದರೆ ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ. ಪಿ ಎಮ್ ಕಿಸಾನ್ 22 ಇನ್ಸ್ಟಾಲ್ಮೆಂಟ್ ಡೇಟ್ ಅಂತ ಸರ್ಚ್ ಮಾಡಿದ್ರೆ ಬಿಟ್ವೀನ್ ಫೆಬ್ರವರಿ ಎಂಡ್ ಆ್ಯಂಡ್ ಮಾರ್ಚ್ 2026 ಅಂತ ತೋರಿಸುತ್ತೆ. ಇದು ಮಾರ್ಚಿನ ಪ್ರಾರಂಭದಲ್ಲಿ ಬಿಡುಗಡೆ ಆಗುವಂತಹ ಎಲ್ಲ ಲಕ್ಷಣಗಳು ಕೂಡ ಇದ್ದಾವೆ. ಸೊ ಹಾಗಾದರೆ ಸ್ನೇಹಿತರೆ, ಇದೆಲ್ಲದೂ ಕೂಡ ನಿಮಗೆ ಮಾಹಿತಿ ಸಿಕ್ತು. ಆದರೆ ನಿಮ್ಮ ಖಾತೆಗಳಿಗೆ ದುಡ್ಡು ಬರುತ್ತೋ ಇಲ್ವೋ ಅದು ಕೂಡ ಕನ್ಫರ್ಮ್ ಆಗಬೇಕಲ್ವಾ. ಬಹಳಷ್ಟು ಜನರದು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂತ ಹೇಳ್ಬಿಟ್ಟು 21ನೇ ಕಂತಿನಲ್ಲಿ ದುಡ್ಡು ಜಮಾ ಆಗಿರಲಿಲ್ಲ. ಹೀಗಾಗಿ ಸರ್ಕಾರ ಹೇಳ್ತಾ ಇದೆ, ಯಾರು ಪಿ ಎಮ್ ಕಿಸಾನ್ ಯೋಜನೆಯ ದುಡ್ಡನ್ನು ಬೇಕಂತ ಕೇಳ್ತಾ ಇದ್ರಿ, ನೀವು ನಿಮ್ಮ ಪಹಣಿಯನ್ನು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸಿ, ಆಗ ಮಾತ್ರ ನಾವು ದುಡ್ಡು ಕೊಡ್ಲಿಕ್ಕೆ ಸಾಧ್ಯ, ಇಲ್ಲ ಅಂದರೆ ನಾವು ದುಡ್ಡು ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಪಿ ಎಮ್ ಕಿಸಾನ್ ಯೋಜನೆಯಲ್ಲಿ ಮಾಹಿತಿಯನ್ನು ಒದಗಿಸಿ ಕೊಡ್ತಾ ಇದ್ದಾರೆ. ಹಾಗಾದರೆ ಸ್ನೇಹಿತರೆ, ನಿಮಗೆ ಪಿ ಎಮ್ ಕಿಸಾನ್ ದುಡ್ಡು ಬೇಕಂದರೆ ಈ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸೋದು ಅತಿ ಅವಶ್ಯಕ ಆಗಿದೆ. ಪ್ರತಿಯೊಬ್ಬರು ಕೂಡ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿ. ಇದಿಷ್ಟು ಇನ್ಫಾರ್ಮೇಷನ್ ನಾನು ನಿಮಗೆ ತಿಳಿಸಲೇಬೇಕಾಗಿತ್ತು, ತಿಳಿಸ್ಕೊಟ್ಟಿದ್ದೀನಿ. ಇನ್ನೇನೇ ಕ್ವಶನ್ಸ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ.